ನಾನು ಮೊದಲನೇದಾಗಿ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ, ನಾನು ಬಾಗಲಕೋಟೆ ಕ್ಷೇತ್ರಕ್ಕೆ ಮೊದಲನೇ ಸರಿ ಲೋಕಸಭಾ ಚುನಾವಣೆಗೆ ಬಂದಾಗ ನಾನು ಮೊದಲನೇ ಸರಿ ಮೇಟಿ ಸಾಹೇಬ್ರ ಮನೆಗೆ ಹೋಗಿದ್ದೆ. ಮೇಟಿ ಸಾಹೇಬ್ರ ಮನೆಗೆ ಹೋದಾಗ ಮೇಟಿ ಸಾಹೇಬ್ರ ನನ್ನ ಕರೆಸಿ ಕುಂದಿರ್ಸಿ ಏನಂದ್ರು, ಬಾಮ್ಮ ಕುಂದ್ರು, ಚಿಂತೆ ಮಾಡಕ್ ಹೋಗ್ಬೇಡ, ನೀ ನಮ್ ಕಡೆ ಬಂದಿ ಅಂತಂದ್ರೆ ನೀ ನಮ್ ಮಗಳೇ, ನಮ್ ಮನೆಗ್ ಯಾರ್ ಬಂದ್ರು ನಮ್ಮೋರೆ ಅಂತ ಹೇಳಿ ನನಗೆ ಊಟ ಮಾಡಿಸಿ ಆತಿಥ್ಯ ಮಾಡಿ ಕಳ್ಸಿದ್ರು. ನಾನೇನ್ ಅನ್ಕೊಂಡಿದ್ದೆ, ಹೆಚ್ಚು ಕಡಿಮೆ ಎಲ್ಲಾರ ಮನೆಯೊಳಗೆ ಹೆಂಗಿರ್ತೈತಿ ಅಂತಂದ್ರ MLAಗಳು MP ಗಳು ದೊಡ್ಡ ದೊಡ್ಡ ಮಂದಿ ಬಂದ್ರೆ ಎಲ್ಲಾರ್ಗೂ ಕರೆಸಿ ಕುಂದಿರ್ಸಿ ಚಾ ಊಟ ಮಾಡಿ ಕಳಿಸ್ತಾರೆ. ಆದ್ರ ನಾನು ನಿರಂತರವಾಗಿ ಅವ್ರ ಕೆಳಗ್ ಕೆಲಸ ಮಾಡಾಗ ನನಗೇನ್ ಗೊತ್ತಾಯ್ತು ಅಂತಂದ್ರ, ಮೇಟಿ ಸಾಹೇಬ್ರ ವ್ಯಕ್ತಿತ್ವ ಎಂತದ್ದು ಅಂತಂದ್ರ, ಅವ್ರ ಮನೆಗ್ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇವ್ರು ನನ್ನ ಮನೆಯವರು ಅಂತಂದು ಚಾ ನೀರ ಪದ್ಧತಿಯನ್ನ ಯಾವ್ದಾದ್ರು ಈ ಜಿಲ್ಲೆ ಕಲಿಸ್ಕೊಟ್ಟಿರುವಂತಹ ನಾಯಕರು ಯಾರಾದ್ರೂ ಇದ್ರ ಅಂತಂದ್ರ ಅದು ಮೇಟಿ ಸಾಹೇಬ್ರು ಅಂತ ನಾವೆಲ್ಲರೂ ನೆನಪು ಮಾಡ್ಕೋಬೇಕು. ಬಹಳಷ್ಟು ಜನ MLA ಅವರು MP ಅವರು ನಾವೆಲ್ಲ ದೊಡ್ಡ ದೊಡ್ಡ ನಾಯಕರನ್ನ ನೋಡ್ತಿರ್ತೀವಿ. ದೊಡ್ಡ ಗಾಡಿನಾಗ ಓಡಾಡ್ಬೇಕು, ದೊಡ್ಡವ್ರ ಜೊತೆ ಓಡಾಡ್ಬೇಕು ಅನ್ನುವಂತ ಆಸೆ ಎಲ್ಲಾ ದೊಡ್ಡ ದೊಡ್ಡ ನಾಯಕರಿಗೆ ಇರ್ತೈತಿ. ಆದ್ರೆ ನಮ್ಮ ಮೇಟಿ ಸಾಹೇಬ್ರು ಎಂತವ್ರಿದ್ರು ಅಂತಂದ್ರ, ಸಾಮಾನ್ಯ ಜನರೊಳಗಿದ್ದು ಸಾಮಾನ್ಯ ಜನರ ಕೊಂದು ಕೊರತೆಗಳನ್ನ ಎತ್ತಿ ಹಿಡಿದು ಪ್ರತಿನಿತ್ಯನೂ ಕೂಡ ಅವ್ರ ಅನಾರೋಗ್ಯ ಇರ್ಲಿ, ಅವ್ರ ಆರೋಗ್ಯ ಇರ್ಲಿ, ಅವರು ಹೆಂಗೆ ಇರ್ಲಿ, ನಿರಂತರವಾಗಿ ಜನರಿಗೋಸ್ಕರ ದುಡಿಯುವಂತಹ ನಾಯಕತ್ವ ಯಾರ್ದಾದ್ರೂ ಇತ್ತು ಅಂತಂದ್ರ ಅದು ಮೇಟಿ ಸಾಹೇಬ್ರದು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಚ್ಛಾ ಪಡ್ತೀನಿ. ಇಲ್ಲಿರುವಂತಹ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ನಾಯಕರು ಎಲ್ಲರಿಗೂ ಇವ್ರು ದೊಡ್ಡವರು ಅವ್ರು ದೊಡ್ಡವರು, ಈಗ ನಮ್ಮ ಜೊತೆ ಸಾಹೇಬ್ರಿಗೆ ಟಗರು ಅಂತಂತಾರ. ಆದ್ರೆ ನಾವೊಂದು ಮಾತನ್ನ ಹೇಳಕ್ ಇಚ್ಛಾ ಪಡ್ತೀನಿ, ಈ ಜಿಲ್ಲೆಯಲ್ಲಿ ಬಾಗಲಕೋಟೆ ಬಿಜೆಪಿ ಭದ್ರಕೋಟೆ ಅನ್ನುವಂತಹ ಮಾತನ್ನ ಹೇಳುವಂತಹ ಸಮಯದಲ್ಲಿ 40 ವರ್ಷದ ಇತಿಹಾಸವನ್ನ ಚಿತ್ರ ಮಾಡಿರುವಂತಹ ನಾಯಕತ್ವ ಯಾರ್ದಾದಿತ್ತು ಅಂತಂದ್ರ ಅದು ನಮ್ಮ ಹುಲಿ ಮೇಟಿ ಸಾಹೇಬ್ರದು ಅಂತ ಹೇಳಕ್ ಇಚ್ಛಾ ಪಡ್ತೀನಿ. ಇವತ್ತ ನಾವು ಒಂದು ಬಹಳ ಕಷ್ಟದ ಸಮಯದಲ್ಲಿದ್ದೀವಿ. ಅವರು ಬರೀ ಜನರನ್ನ ನಮ್ಮದೇ ಅಂತ ಹಚ್ಕೊಂಡಿಲ್ಲ, ಬಾಗಲಕೋಟೆ ಕ್ಷೇತ್ರಕ್ಕೆ ಜನರ ವಿಶ್ವಾಸವನ್ನ ಗಳಿಸೋದಕ್ಕೆ ಪ್ರತಿನಿತ್ಯ ದುಡ್ದಾರ ಅಂತ ನಾನು ನಿಮ್ಗೆಲ್ಲರಿಗೂ ನೆನಪು ಮಾಡ್ಕೊಳಕ್ ಇಚ್ಛಾ ಪಡ್ತೀನಿ. ಬಾಗಲಕೋಟೆ ಜಿಲ್ಲೆಗೆ, ಬಾಗಲಕೋಟೆ ಜನರಿಗೆ ನಾನು ಓದಿಲ್ಲ. ಒಂದ್ಸರಿ ನನಗೆ ಸಾಹೇಬ್ರು ಹೇಳಿದ್ರು, ನಾ 9ನೇ ತನ ಓದಿನಮ್ಮ, ಅದಕ್ಕೆ ನನ್ನ ಮಕ್ಕಳಿಗೆ ಎಲ್ಲಾ ಮೊಮ್ಮಕ್ಕಳಿಗೆ ಡಾಕ್ಟರ್ ಮಾಡೀನಿ. ಆದ್ರೆ ನನ್ನ ಆಸೆ ಏನದ ಅಂತಂದ್ರ, ಮುಂದೆ ಬರುವಂತಹ ಬಾಗಲಕೋಟೆ ಜನರ ಎಲ್ಲಾ ಮಕ್ಕಳು ಕೂಡ ಡಾಕ್ಟರ್ ಆಗ್ಬೇಕು ಅಂತ ಅವ್ರು ಇವತ್ತ ಮೆಡಿಕಲ್ ಕಾಲೇಜನ್ನ ಬಾಗಲಕೋಟೆ ತಂದು ಕೊಟ್ಟಿರುವಂತಹ ಯಾರಾದ್ರೂ ಶೂರ ಇದ್ರು ಅಂತಂದ್ರ ಅದು ಮೇಟಿ ಸಾಹೇಬ್ರು ಅಂತ ನಾನು ನಿಮ್ಗೆಲ್ಲರಿಗೂ ನೆನಪು ಮಾಡಕ್ ಇಚ್ಛಾ ಪಡ್ತೀನಿ. ಸಾಹೇಬ್ರು ಒಂದು ಮಾತು ಹೇಳಿದ್ರು ಮೊನ್ನೆ ಅವ್ರ ಭಾಷಣದೊಳಗ, ಇವತ್ತು ಉಮೇಶ್ ಅಣ್ಣ ಮೇಟಿ ಅವರು ತಬ್ಬಲಿ ಆಗ್ಯಾರ, ಅದಕ್ಕಾಗಿ ನೀವೆಲ್ಲರೂ ಕೂಡ ಅವ್ರನ್ನ ಇದು ಮಾಡ್ಬೇಕು, ತಬ್ಬಲಿ ಆಗ್ಯಾರ ಅನ್ನುವಂತಹ ಮಾತನ್ನ ಹೇಳಿದ್ರು. ಇಲ್ಲಿರುವಂತಹ ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮಂದ್ರಲ್ಲಿ, ನನ್ನ ತಾಯಂದ್ರಲ್ಲಿ ನಾನು ಏನ್ ಕೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ಉಮೇಶ್ ಅಣ್ಣ ಅವರು ಇವತ್ತು ಅವ್ರ ಅಪ್ಪ ಅವ್ರನ್ನ ಕಳ್ಕೊಂಡಿರಬಹುದು, ಆದ್ರೆ ನಾವು ಪ್ರತಿಯೊಬ್ಬರನ್ನು ಕೂಡ ಉಮೇಶ್ ಅಣ್ಣ ಅವ್ರ ಮನೆಯವರದೀವಿ ಅಂತ ನಾವು ಈ ಚುನಾವಣೆಯನ್ನ ಮಾಡೋಣ ಅಂತ ನಾನು ನಿಮ್ಗೆಲ್ಲರಿಗೂ ಕಳಕಳಿಯಿಂದ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಳಕ್ ಇಚ್ಛಾ ಪಡ್ತೀನಿ. ಯಾಕಂತಂದ್ರ ಉಮೇಶ್ ಅಣ್ಣ ಯುವಕರು ಬಾಗಲಕೋಟೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ದುಡಿಬೇಕು ಅನ್ನುವಂತ ಕನಸನ್ನ ಹೊತ್ತಿರುವಂತಹ ನಾಯಕ. ಅವರ ನಾಯಕತ್ವಕ್ಕೆ ನಾವು, ಅವರ ಮನೆಯ ಕುಳಿಗೆ ನಾವು ಯಾವತ್ತಿದ್ರೂ ಕೂಡ ಎತ್ತಿ ಹಿಡಿಯೋಣ ಅಂತ ಹೇಳ್ತಾ, ಬಾಗಲಕೋಟೆ ಕ್ಷೇತ್ರ ಕಂಡಿರುವಂತಹ ಹುಲಿಯೊಳಗ್ ಹೊಟ್ಟೈತಿ ಏನ್ರಿ ಇದು, ಮರಿ ಹುಲಿ. ಸೊ ಅದಕ್ಕಾಗಿ ನಮ್ಮ ಕ್ಷೇತ್ರದ ನಾಯಕರನ್ನ ನಾವು ನಿರಂತರವಾಗಿ ಎತ್ತಿ ಹಿಡಿಯೋಣ, ಬಾಗಲಕೋಟೆ ಭವಿಷ್ಯವನ್ನ ಉಜ್ವಲ ಮಾಡುವಂತಹ ನಾಯಕರನ್ನ ನಾವು ಆಯ್ಕೆ ಮಾಡೋಣ ಅಂತ ಹೇಳ್ತಾ, ಇಲ್ಲಿರುವಂತಹ ಎಲ್ಲಾ ತಾಯಂದ್ರಲ್ಲಿ, ಎಲ್ಲಾ ನಾಯಕರಲ್ಲಿ ಉಮೇಶ್ ಅಣ್ಣ ಅವ್ರ ಅಪ್ಪ ಅವ್ರು ತೀರೋಗಿರ್ಬಹುದು, ನಮ್ಮ ನಾಯಕರು ತೀರೋಗಿರ್ಬಹುದು, ಆದ್ರೆ ಅವರ ನಾಯಕತ್ವವನ್ನ ನಾವು ಯಾವತ್ತಿಗೂ ಉಳಿಸ್ಕೊಂಡು ಹೋಗ್ತೀವಿ ಅನ್ನುವಂತಹ ಮಾತನ್ನ ನಾವ್ ಈ ವೇದಿಕೆ ಮೂಲಕ ಕೊಡ್ತಾ, ಇಷ್ಟೊತ್ತು ನನಗೆ ಮಾತನಾಡಕ್ ಅವಕಾಶ ಮಾಡಿರುವಂತಹ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ, ವಿಶೇಷವಾಗಿ ಬರುವಂತಹ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಉಮೇಶ್ ಅಣ್ಣ ಮೇಟಿ ಅವರಿಗೆ ನಮ್ಮ ಮತವನ್ನ ನೀಡಿ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತಾರಣ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.